ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಡರಾತ್ರಿ ಕೈ ಮುಖಂಡನ ಭರ್ಬರ ಹತ್ಯೆಯಾಗಿತ್ತು. ಈ ಹತ್ಯೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಈ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. 56 ಕಡೆ ಚುಚ್ಚಿ ಕಾಂಗ್ರೆಸ್ ಮುಖಂಡ ಹೈದರಾಲಿಯ ಹತ್ಯೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ಬೌರಿಂಗ್ ಆಸ್ಪತ್ರೆಯ ವೈದ್ಯರೇ ಶಾಕ್ ಆಗಿದ್ದಾರೆ. ದೇಹದ 56 ಕಡೆ ಕೊಚ್ಚಿ ಕೊಲೆ ಮಾಡಲಾಗಿದೆ. ದೇಹದ ಮೇಲೆ 10 ಕಡೆ ಮಚ್ಚಿನೇಟು ಬಿದ್ದಿದೆ. ಮುಖದ ಗುರುತು ಸಿಗದಂತೆ ಕೊಚ್ಚಿದ್ದಾರೆ ದುಷ್ಕರ್ಮಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಕಿವಿಯನ್ನ ಕಟ್ಟು ಮಾಡಿದ್ದಾರೆ. ಕಾಲುಗಳ ಮಾಂಸಖಂಡಗಳನ್ನು ಹೊರಬರುವಷ್ಟು ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ಫುಟ್ಬಾಲ್ ಸ್ಟೇಡಿಯಂ ಬಳಿ ನಡೆದಂತಹ ಹತ್ಯೆ ಇದು. ಶಾಸಕ ಹ್ಯಾರಿಸ್ ಜೊತೆಗೆ ಗುರುತಿಸಿಕೊಂಡಿದ್ದ ಆನೆಪಾಳ್ಯದ ಹೈದರಾಲಿಯ ಹತ್ಯೆಯಾಗಿತ್ತು. ಈ ಹತ್ಯೆಯ ಹಿಂದೆ ಹಲವು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಹೈದರಾಲಿಯ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ವೈದ್ಯರೇ ಒಂದು ಕ್ಷಣ ದಂಗಾಗ್ಬಿಟ್ಟಿದ್ದಾರಂತೆ. ಆ ಪ್ರಮಾಣದಲ್ಲಿ ಬ್ರೂಟಲ್ ಆಗಿ ಅತ್ಯಂತ ಭರ್ಬರವಾಗಿ ಹತ್ಯೆಗೈಯುವಂತಹ ಕೆಲಸವನ್ನು ಮಾಡಿದ್ದಾರೆ. 56 ಕಡೆ ಚುಚ್ಚಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 10 ಕಡೆ ಮಚ್ಚಿನೇಟು ಬಿದ್ದಿದೆ. ತಲೆಬುರುಡೆ ಓಪನ್ ಆಗಿದೆ. ಆ ಪ್ರಮಾಣದಲ್ಲಿ ದಾಳಿ ಮಾಡಿದಾರಂದ್ರೆ ಆ ರೀತಿಯ ದ್ವೇಷ ಏನಿತ್ತು ಅನ್ನೋದು ಈಗಿರುವಂತಹ ಪ್ರಶ್ನೆ. ಈತ ರೌಡಿ ಶೀಟರ್ ಆಗಿದ್ದ ಅನ್ನೋದನ್ನು ACP ಅವರು ಬೆಳಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದೆ. ಅದರ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಅದರಲ್ಲಿರುವಂತಹ ಅಂಶಗಳು ಆ ಕೊಲೆಯ ಭೀಕರತೆಯನ್ನು ಭೀಭತ್ಸತೆಯನ್ನು ಬಿಚ್ಚಿಡುವಂತಹ ಕೆಲಸವನ್ನು ಮಾಡ್ತಾ ಇದೆ. 56 ಕಡೆ ಚುಚ್ಚಿದ್ದಾರೆ. ಮನಸ್ಸಿಗೆ ಬಂದ ಹಾಗೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಿವಿಯನ್ನು ಕಟ್ ಮಾಡಿದ್ದಾರೆ. ಕಾಲಿನ ಮಾಂಸಖಂಡಗಳು ಹೊರಬರುವ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ತಡರಾತ್ರಿ 1 ಗಂಟೆಯ ಸುಮಾರಿಗೆ ನಡೆದಂತಹ ಹತ್ಯೆ ಇದು. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂತಹ ಹೈದರಾಲಿಯನ್ನ ನಿನ್ನೆ ಹೊಂಚು ಹಾಕಿ ಅಟ್ಯಾಕ್ ಮಾಡಿ ಹತ್ಯೆಯನ್ನು ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೈದರಾಲಿಯ ಹತ್ಯೆಯ ನಂತರ ನಿನ್ನೆ ದೊಡ್ಡ ಮಟ್ಟದ ಹೈಡ್ರಾಮಾ ಅಲ್ಲಿ ಸೃಷ್ಟಿಯಾಗಿತ್ತು. ಹೈದರಾಲಿಯ ಬೆಂಬಲಿಗರೆಲ್ಲ ತಲವಾರುಗಳನ್ನು ಪ್ರದರ್ಶನ ಮಾಡಿ ಹೈದರಾಲಿಯ ಹತ್ಯೆಗೆ ಪ್ರತೀಕಾರ ತೀರಿಸ್ಕೊಳ್ತೇವೆ ಅಂಥೇಳಿ ಪೊಲೀಸರ ಮುಂದೆನೇ ಒಂದು ರೀತಿಯ ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆ ಕೊಲೆಯ ಭೀಕರತೆಯನ್ನ ಭೀಭತ್ಸತೆಯನ್ನು ತೆರೆದಿಡ್ತಾ ಇದೆ. ಏನಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ? ಈ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡಿದ್ದಾರೆ, ಹತ್ಯೆಯನ್ನು ಮಾಡಿದ್ದಾರೆ ಅಂದರೆ ಇದರ ಹಿಂದಿರುವಂತಹ ಉದ್ದೇಶವಾದರೂ ಏನಿರಬಹುದು ಅಂತ ಹೇಳಿ? ಪ್ರೇಮ, ನಿನ್ನೆ ತಡರಾತ್ರಿ 1 ಗಂಟೆ ಸುಮಾರಿಗೆ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೈದರ್ ಅಲಿ ಅಂತೇಳಿ ಈತ ಅಶೋಕ್ ನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್. 2016ರಲ್ಲಿ ಈತನ ಮೇಲೆ ರೌಡಿ ಹಾಳೆಯನ್ನು ತೆರೆಯುವ ಕೆಲಸವನ್ನ ಮಾಡಲಾಗಿದೆ. ಈತನ ಮೇಲೆ ಕೊಲೆ, ಸುಲಿಗೆ, ದರೋಡೆ ಸೇರಿದಂತೆ ಸುಮಾರು 11 ಪ್ರಕರಣಗಳಿದ್ದಾವೆ. ಈತ ತನ್ನ ಸ್ನೇಹಿತನ ಜೊತೆ ನಿನ್ನೆ ತಡರಾತ್ರಿ ಪಬ್ ಒಂದಕ್ಕೆ ಹೋಗಿದ್ದಾನೆ. ಪಬ್ನಿಂದ ವಾಪಸ್ ಬೈಕ್ನಲ್ಲಿ ಬರುವಂತಹ ವೇಳೆ ಹಿಂಬಾಲಿಸಿಕೊಂಡು ಬಂದಂತಹ ಬೈಕ್ನಲ್ಲಿ ಬಂದಂತಹ ಹಂತಕರು ಯಾರಿದ್ರು ಈತನನ್ನ ಗರುಡಾಮಾಲ್ ಎದುರು ಭಾಗದಲ್ಲಿ ಕೊಚ್ಚಿ ಬರ್ಬರವಾಗಿ ಕೊಲೆಯನ್ನ ಮಾಡಿದ್ದಾರೆ. ಅದಾದ ಬಳಿಕ ಒಂದಷ್ಟು ಹೈಡ್ರಾಮಾಗಳು ನಡೀತಲ್ಲ. ಆತನ ಸಹಚರ ಯಾರಿದ್ರು ಅವರು ಇಮಿಡಿಯೇಟ್ ಕರ್ತ್ಕೊಂಡು ಬಂದು ಆತನನ್ನ ತೆಗೆದುಕೊಂಡು ಬಂದು ಬೌರಿಂಗ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಆದರೆ ಅಷ್ಟರಲ್ಲಾಗಲೇ ಆತ ಸತ್ತಿದ್ದಾನೆ ಅನ್ನೋ ಮಾಹಿತಿ ಗೊತ್ತಾಯಿತು. ಆ ಬಳಿಕ ಇವರು ಆಸ್ಪತ್ರೆಯ ಮುಂದೆ ಒಂದಷ್ಟು ತಲ್ವಾರ್ಗಳು, ಲಂಗ್ಗಳನ್ನು ಹಿಡ್ಕೊಂಡು ಇವರು ಆಟಾಟೋಪ, ಕೂಗಾಟ ಇವೆಲ್ಲ ಇತ್ತಲ್ಲ, ಅದನ್ನೆಲ್ಲ ನೋಡಬೇಕು ಅಂದರೆ ಇವ್ರಿಗೆ ಈ ತಲ್ವಾರ್ಗಳನ್ನ ಅಥವಾ ಲಂಗ್ಗಳನ್ನು ಹಿಡ್ಕೊಳ್ಳೋದಕ್ಕೆ ಕಾನೂನಿನಲ್ಲಿ ಇವ್ರಿಗೆ ಅವಕಾಶವನ್ನು ಕೊಟ್ಟಂಥವ್ರು ಯಾರು? ಆದರೂ ಕೂಡ ಇದ್ಯಾವುದು ಪೊಲೀಸು ಕಾನೂನು ಇದ್ಯಾವುದೇ ಭಯ ಇಲ್ಲದೆ ಇವುಗಳನ್ನು ಜಳಪಿಸುವ ಕೆಲಸವನ್ನು ಕೂಡ ಅವರು ಮಾಡಿದ್ರು. ಇದು ಇಷ್ಟ ಆದರೆ ಇದಾದ ಬಳಿಕ ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಅಂತೇಳಿ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಮೃತದೇಹದ ಮೇಲೆ 56 ಕಡೆ ಮಚ್ಚಿನೇಟು ಬಿದ್ದಿದೆ. ಅಂದರೆ ಆತನ ತಲೆ, ಮುಖ ಇರ್ಬೋದು, ಕಿವಿ ಇರ್ಬೋದು, ದೇಹದ ಭಾಗಗಳಿರ್ಬೋದು, ಯಾವುದೇ ಭಾಗವನ್ನು ಕೂಡ ಬಿಟ್ಟಿಲ್ಲ. ಮುಖ ಕೂಡ ಒಂದೇ 1 ಇಂಚು ಗುರುತು ಸಿಗದಂತೆ ಮುಖವನ್ನು ಕೊಚ್ಚುವ ಕೆಲಸವನ್ನು ಮಾಡಿದ್ದಾರೆ. ಮಾಂಸಖಂಡಗಳು ಹೊರಗೆ ಕಿತ್ತು ಬರುವಂತೆ ಇದೆ. ಹೀಗಾಗಿ ಬಹುತೇಕ ಹಳೆ ವೈಷಮ್ಯದಿಂದ ಈತನ ಮೇಲೆ ಈ ರೀತಿಯಾದಂತಹ ಪ್ರತೀಕಾರವನ್ನು ತೀರಿಸಿಕೊಂಡಿರಬಹುದು ಅನ್ನೋ ಒಂದು ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ಅಂದರೆ ಈ ಹಿಂದೆ ಈತ ಭಾಗಿಯಾಗಿದ್ದಂತಹ ಪ್ರಕರಣಗಳು ಯಾವಿದ್ವು, ಆ ಪ್ರಕರಣಗಳಲ್ಲಿ ಯಾರು ನೊಂದವರು ಇರ್ತಾರೋ ಅಂಥವರು ಒಂದಷ್ಟು ಗ್ಯಾಂಗ್ಗಳನ್ನು ಕಟ್ಕೊಂಡು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿರಬಹುದು, ಅಥವಾ ಎದುರಾಳಿ ಗ್ಯಾಂಗ್ ಇರುತ್ತೆ ಅವರು ಈ ಒಂದು ಕೃತ್ಯವನ್ನ ಎಸಗಿರಬಹುದು ಅನ್ನೋ ಶಂಕೆಯಲ್ಲಿ ಪೊಲೀಸರು FIR ಅನ್ನ ದಾಖಲು ಮಾಡಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.